ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನಿಗೆ ನಿನ್ನೆ 8 ಗಂಟೆಗಳ ಕಾಲ ಎಸ್ಐಟಿ ಡ್ರಿಲ್ ಮಾಡಿದೆ. ಇಂದು ಮತ್ತೆ ಅನಾಮಿಕನಿಗೆ ಎಸ್ಐಟಿ ಬುಲಾವನ್ನ ಕೊಟ್ಟಿರುವಂತದ್ದು. ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಂತ ಆ ವ್ಯಕ್ತಿಯ ವಿಚಾರಣೆಯನ್ನ ಮಾಡಲಾಗಿರುವಂತದ್ದು. ನಿನ್ನೆ ಆಲ್ಮೋಸ್ಟ್ 8 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ ಎಸ್ಐಟಿ. ಅನುಚೇತ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಮಂಗಳೂರಿನಲ್ಲಿ ವಿಚಾರಣೆಯನ್ನ ಮಾಡಲಾಯಿತು. ಅನಾಮಿಕನಿಗೆ ಹಾಜರಾಗುವಂತೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ಕೂಡ ಅನುಚೇತ್ ಹಾಗೆ ಎಸ್ಪಿ ಜಿತೇಂದ್ರ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರು ಕೂಡ ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಅನಾಮಿಕನ ಹೇಳಿಕೆಯನ್ನ ದಾಖಲು ಮಾಡ್ತಾ ಇರುವಂತದ್ದು ಎಸ್ಐಟಿ. ನಿನ್ನೆ ಕಂಟಿನ್ಯೂಸ್ಲಿ 8 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ. ಲಿಖಿತ ಮಾಹಿತಿ ಜೊತೆಗೆ ಹೇಳಿಕೆಯ ವಿಡಿಯೋ ಚಿತ್ರೀಕರಣವನ್ನ ಕೂಡ ಮಾಡಲಾಗಿದೆ. ಹಿರಿಯ ಅಧಿಕಾರಿಗಳಿಗೆ ಎಸ್ಐಟಿ ಡಿಐಜಿ ಆಗಿರುವಂತ ಅನುಚೇತ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಣವ್ ಮೊಹಂತಿ ಅವರು ಆ ಒಂದು ಎಸ್ಐಟಿ ಟೀಮ್ನ ಮುಖ್ಯಸ್ಥರು. ಅವ್ರಿಗೆಲ್ಲ ಮಾಹಿತಿಯನ್ನ ಕೊಡಲಾಗಿದೆ. ಇದು ಅನಾಮಿಕನ ಹೇಳಿಕೆಯನ್ನ ದಾಖಲಿಸಲಿದೆ ಎಸ್ಐಟಿ. ಅನಿವಾರ್ಯವಾದ್ರೆ ಕೋರ್ಟ್ಗೆ ಮಧ್ಯಂತರ ವರದಿಯನ್ನ ಕೂಡ ಕೊಡುವಂತ ಸಾಧ್ಯತೆ ಇರುವಂತದ್ದು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಇವತ್ತು ಅವರೇ ಸ್ವತಃ ಹೋಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಯಾವಾಗಿಂದ ಪ್ರೋಸೆಸ್ ಶುರುವಾಗುತ್ತೆ? ಈಗ ಪ್ರೋಸೆಸ್ ಆರಂಭವಾಗಿದೆ. ಈತನ ವಿಚಾರಣೆಯ ಮುಖಾಂತರ ಆರಂಭವಾಗಿದೆ, ಅದರಲ್ಲಿ ನೋ ಡೌಟ್. ಆದ್ರೆ ಆತ ಹೂತಿಟ್ಟಿದ್ದೇನೆ ಅಂತ ಹೇಳ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶವಗಳನ್ನ ಯಾವಾಗ ಹೊರ ತೆಗೆಯುವಂತ ಕೆಲಸ ಮಾಡಲಾಗುತ್ತೆ? ಈಗ ಆಲ್ರೆಡಿ ಒಂದು ಶವವನ್ನ ಹೊರ ತೆಗೆಯಲಾಗಿತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಹೇಗೆ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಆರಂಭ ಮಾಡ್ತಾರೆ, ಅದು ಕುತೂಹಲ ಇದೆ. ಇದ್ರಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ನಿನ್ನೆ ನಿರಂತರವಾಗಿ 8 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿತ್ತು. ಇವತ್ತು ಯಾವ ರೀತಿಯ ವಿಚಾರಣೆ ಆಗಬಹುದು, ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಏನು ಉತ್ತರ ಸಿಗ್ತಾ ಇದೆ ಅಂತ? ಪೃಥ್ವಿ, ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7:30 ಗಂಟೆ ತನಕ ನಿರಂತರವಾಗಿ ಎಸ್ಐಟಿ ಪ್ರಶ್ನೆಗಳನ್ನ ಕೇಳಿದೆ. ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡಿರುವಂತದ್ದು. ಈ ಉತ್ತರವನ್ನ 2 ಇನ್ ಕ್ಯಾಮರಾ ಮತ್ತು ಲಿಖಿತ ರೂಪದಲ್ಲಿ ಎಸ್ಐಟಿ ದಾಖಲಿಸಿಕೊಂಡಿದೆ. ಯಾಕಂದ್ರೆ ಇಡೀ ರಾಜ್ಯ, ಇಡೀ ರಾಷ್ಟ್ರ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಈ ಪ್ರಕರಣ. ಹಾಗಾಗಿ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಗೊಂದಲ ಉಂಟಾಗಬಾರದು. ಸರ್ಕಾರಕ್ಕೆ ವರದಿ ಕೊಡುವಾಗ ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ ವರದಿಯನ್ನು ಕೊಡಬೇಕೆಂಬ ಏಕಮಾತ್ರ ಉದ್ದೇಶದಿಂದ ಬಹಳಷ್ಟು ಪಾರದರ್ಶಕವಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ಅನುಚೇತ್ ಅವರ ತಂಡ ಸತತವಾಗಿ 8 ಗಂಟೆಗಳ ಕಾಲ ಎಸ್ಐಟಿಯ ಮುಂದೆ ನಿಂತು ಅಂದ್ರೆ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡಿತ್ತು. ಆನಂತರವಾಗಿ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಸುಮಾರು 11 ಗಂಟೆ ವೇಳೆಗೆ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಖುದ್ದು ಮೊಹಂತಿ ಅವರೇ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ರಾತ್ರಿ ಸುಮಾರು 7:30 ತನಕ ಎಸ್ಐಟಿ ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳಿದೆ. ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಪಡ್ಕೊಂಡಿದೆ. ಪಿನ್ ಟು ಪಿನ್ ಆಗಿ ಆತನಿಂದ ಬಾಯಿ ಬಿಡಿಸಿರುವಂತದ್ದು. ಎಸ್ಐಟಿ ಡ್ರಿಲ್ ಯಾವ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಆತನ ಎಲ್ಲ ಪೂರ್ವಾಪರವನ್ನ ಕೂಡ ಕೇಳಿರುವಂತದ್ದು. ನೀನು ಧರ್ಮಸ್ಥಳಕ್ಕೆ ಯಾವಾಗ ಬಂದಿ, ಯಾವ ಸಂದರ್ಭದಲ್ಲಿ ಎಲ್ಲಿ ಕೆಲಸ ಮಾಡಿದಿ, ಅಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದಾಗ ನಿನ್ಗೆ ಆದಂತಹ ಅನುಭವ ಏನು, ನೀನು ಇಷ್ಟು ಕೃತ್ಯಗಳನ್ನ ಮಾಡಿದಿ, ನೂರಾರು ಹೆಣಗಳನ್ನ ಹೂತು ಹಾಕಿದ್ದೆನೆಂಬ ಹೇಳಿಕೆಯನ್ನ ಕೊಟ್ಟಿದ್ದಿ. ಹಾಗಾಗಿ ನಿನ್ಗೆ ಯಾರಾದ್ರೂ ಅಲ್ಲಿ ಸಹಾಯ ಮಾಡಿದಾರಾ ಅಥವಾ ಹೀಗೆ ಮಾಡು ಅಂತ ಹೇಳಿ ಯಾರಾದ್ರೂ ಬುಲಾವ್ ಕೊಟ್ಟಿದ್ರಾ, ಯಾರಾದ್ರೂ ಹೇಳಿದ್ರಾ, ಯಾರಾದ್ರೂ ಆರ್ಡರ್ ಮಾಡಿದ್ರ ಎಂಬ ಸತತವಾದ ಪ್ರಶ್ನೆಗಳನ್ನ ಎಸ್ಐಟಿ ಅನಾಮಿಕ ವ್ಯಕ್ತಿಗೆ ಕೇಳಿರುವಂತದ್ದು. ಅನಾಮಿಕ ವ್ಯಕ್ತಿ ಕೊಟ್ಟಂತಹ ಎಲ್ಲ ಉತ್ತರಗಳನ್ನ ಇನ್ ಕ್ಯಾಮರಾದ ಮೂಲಕವಾಗಿ ದಾಖಲಿಸಿಕೊಂಡಿದ್ದಾರೆ, ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡಿದ್ದಾರೆ. ನಿನ್ನೆ ರಾತ್ರಿಯೇ ಪ್ರಣವ್ ಮೊಹಂತಿ ಅವರಿಗೆ ಅನುಚೇತ್ ಅವರು ಪ್ರಾಥಮಿಕ ವರದಿಯನ್ನು ಕೊಟ್ಟಿದ್ದಾರೆ. 8 ಗಂಟೆಗಳ ಇಷ್ಟು ಸುದೀರ್ಘವಾದಂತಹ ವಿಚಾರಣೆ ವೇಳೆಯಲ್ಲಿ ಇಂಥ ಪಾಯಿಂಟ್ಗಳನ್ನು ಹೇಳಿರುವಂತದ್ದು. ಹಾಗಾಗಿ ಆ ವರದಿಯನ್ನ ಕೇಳಿಯೇ ಇವತ್ತು ಮೊಹಂತಿ ಅವರು ಬಂದು ಖುದ್ದು ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತಿನ ಈ ಹೇಳಿಕೆ ದಾಖಲೀಕರಣ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ಯಾಕಂದ್ರೆ ನಿನ್ನೆ ತನಕ ಮೊಹಂತಿ ಅವರು ಬರ್ತಾರಾ ಇಲ್ವೋ ಎಂಬ ಸಂಶಯ ಇತ್ತು. ಕೇವಲ ಕೆಳಸ್ತರದ ಅಧಿಕಾರಿಗಳು ಅಂದ್ರೆ ಅನುಚೇತ್ ಆಗಿರ್ಬೋದು, ಜಿತೇಂದ್ರ ಕುಮಾರ್ ದಯಾಮ ಇವರಿಬ್ಬರೇ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ ಎಂಬ ಅನುಮಾನ ಕೂಡ ಇತ್ತು. ಆದ್ರೆ ಇವತ್ತು ಖುದ್ದು ಮೊಹಂತಿ ಅವರು ಬರ್ತಾ ಇರುವಂತದ್ದು. 11 ಗಂಟೆ ವೇಳೆಗೆ ಅನಾಮಿಕ ವ್ಯಕ್ತಿಯ ಖುದ್ದು ಹೇಳಿಕೆಯನ್ನ ಮೊಹಂತಿ ಅವರೇ ಪಡ್ಕೊಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದೆ. ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ. ಅನಿವಾರ್ಯವಾದ್ರೆ ಕೋರ್ಟಿಗೆ ಇದರ ಮಧ್ಯಂತರ ವರದಿಯನ್ನು ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಹೇಳಿಕೆ ದಾಖಲೀಕರಣ ವೇಳೆಯಲ್ಲಿ ಸಾಕಷ್ಟು ಜನರ ಹೆಸರನ್ನ ಕೂಡ ಈ
ಅನಾಮಿಕ ವ್ಯಕ್ತಿ ಹೇಳಿದ್ದಾನೆಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಶಂಕಿತ ಆರೋಪಿಗಳ ಪಟ್ಟಿಯನ್ನ ಕೂಡ ಎಸ್ಐಟಿ ತಯಾರು ಮಾಡ್ತಾ ಇದೆ. ಅಂದ್ರೆ ಆತ ಹೇಳಿರೋ ಪ್ರಕಾರವಾಗಿ 10 ವರ್ಷದ ಅವಧಿಯಲ್ಲಿ ನೂರಾರು ಹೆಣಗಳನ್ನ ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿದೆ ಎನ್ನುವ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಆವಾಗ ಆತನಿಗೆ ಇಂತಹ ಕೃತ್ಯಗಳಿಗೆ ಸಹಕಾರವನ್ನು ಕೊಟ್ಟಂತವರ ಹೆಸರನ್ನ ಕೂಡ ಅನಾಮಿಕ ವ್ಯಕ್ತಿ ಹೇಳಿರುವಂತದ್ದು. ಹಾಗಾಗಿ ಶಂಕಿತ ಆರೋಪಿಗಳ ಹೆಸರನ್ನ ಕೂಡ ಎಸ್ಐಟಿ ಪಟ್ಟಿ ಮಾಡ್ತಾ ಇದೆ. ಇವತ್ತಿನ ಹೇಳಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ಖುದ್ದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ಬಂದು ಹೇಳಿಕೆಯನ್ನ ದಾಖಲೀಕರಣ ಮಾಡಿಕೊಳ್ತಾ ಇದ್ದಾರೆ ಮತ್ತು ಆತನಿಗೆ ನೇರವಾಗಿ ಪ್ರಶ್ನೆಯನ್ನ ಮೊಹಂತಿ ಅವರಿಗೆ ಕೇಳ್ತಾ ಇರುವಂತದ್ದು. ಹಾಗಾಗಿ ಇವತ್ತಿನ ಹೇಳಿಕೆಯ ದಾಖಲೀಕರಣ ಸಂದರ್ಭದಲ್ಲಿ ಆತ ಕೊಡುವಂತಹ ಇನ್ಪುಟ್ಸ್ ಅದು ಎಸ್ಐಟಿಯ ಮುಂದಿನ ತನಿಖೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಮತ್ತು ಮುಂದೆ ಯಾವ ರೀತಿಯಾಗಿ ಆತನ ಹೇಳಿರುವಂತಹ ಶವಗಳ ಕಳೆಬರವನ್ನು ಹೊರತೆಗೆಯುವುದಾಗಿರ್ಬೋದು, DNA ಟೆಸ್ಟ್ ಆಗಿರ್ಬೋದು, ಮುಂತಾದ ಪ್ರೊಸೀಜರ್ಗಳಿಗೆ ಇವತ್ತಿನ ಹೇಳಿಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವಂತದ್ದು. ಪೃಥ್ವಿರಾಜ್, ಕಿಶನ್, ಇಲ್ಲಿ ಆತ ಹೇಳಿಕೆಯ ಸಂದರ್ಭದಲ್ಲಿ ಸಾಕಷ್ಟು ಜನರ ಹೆಸರನ್ನ ಕೂಡ ಹೇಳಿದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಲ್ಲ. ಮೇನ್ ಆಗಿ ಒಂದು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ರು, ಅದಕ್ಕೋಸ್ಕರ ಉಳ್ತಾ ಇದ್ದೆ ನಾನು ಅನ್ನುವಂಥದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದ್ವಲ್ಲ. ಸೊ ಅಂತವರ ಹೆಸರುಗಳನ್ನ ಹೇಳಿದ್ದಾನಂತ. ಇಲ್ಲಿ ಈತ ಹೆಸರು ಹೇಳಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಫಸ್ಟ್ ಕರೆದು ಬಿಟ್ಟು ವಿಚಾರಣೆಯನ್ನ ಮಾಡಿಬಿಟ್ಟು ನಂತರ ಶವಗಳನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡ್ಲಾಗುತ್ತಂತ, ಅಥವಾ ಶವಗಳನ್ನ ಹೊರಗಡೆ ತೆಗೆದು ನಂತರ ಅವರನ್ನ ವಿಚಾರಣೆ ಮಾಡುವಂತ ಕೆಲಸ ಆಗುತ್ತಂತ. ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಪೃಥ್ವಿ ಅವನ ಹೇಳಿಕೆಗಳನ್ನ ಮಾತ್ರ ದಾಖಲಿಸಿಕೊಂಡಿರುವಂತದ್ದು. ಆದ್ರೆ ಆ ಹೇಳಿಕೆಗಳ ಸತ್ಯ ಅಸತ್ಯವನ್ನ ಎಸ್ಐಟಿ ಅದನ್ನ ತನಿಖೆ ಮಾಡಬೇಕಾಗತ್ತೆ, ಅದನ್ನ ಮತ್ತೆ ತಾಳೆ ಮಾಡಿ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಇಡೀ ರಾಜ್ಯ ಮತ್ತು ರಾಷ್ಟ್ರ ಗಮನಿಸ್ತಾ ಇರುವಂತಹ ಪ್ರಕರಣ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಅದು ಬಹಳಷ್ಟು ದೊಡ್ಡ ಮಟ್ಟಿನ ಗೊಂದಲಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಈಗಾಗಲೇ ಆತನ ಶಂಕಿತರ ಆರೋಪಿಗಳ ಪಟ್ಟಿಯನ್ನ ಎಸ್ಐಟಿ ಮಾಡ್ತಾ ಇದೆ. ಆದ್ರೆ ನೇರವಾಗಿ ಅವರನ್ನ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಇವತ್ತಿನ ಮಟ್ಟಿಗೆ ಬಹುತೇಕ ಕಡಿಮೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಆತ ಕೋರ್ಟಿಗೆ ಕೊಟ್ಟಿರುವಂತಹ ಹೇಳಿಕೆ ಅಂದ್ರೂ 2-3 ಪೇಜ್ಗಳಲ್ಲಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದ. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ನೇರವಾಗಿ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಆ ಹೇಳಿಕೆ ಮತ್ತು ನಿನ್ನೆ ಕೊಟ್ಟಿರುವಂತಹ ಹೇಳಿಕೆಗೆ ಮೊದಲು ತಾಳೆ ಹಾಕಿ ನೋಡ್ತಾರೆ. ಇವತ್ತು ಶಂಕಿತ ಆರೋಪಿಗಳ ಹೆಸರನ್ನು ಕೂಡ ಎಸ್ಐಟಿ ಪಟ್ಟಿ ಮಾಡಿಕೊಂಡಿದೆ. ಆದ್ರೆ ಅವರನ್ನು ನೇರವಾಗಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ಯಾಕೆಂದ್ರೆ ಈ ಪ್ರಕರಣದ ಸತ್ಯ ಅಸತ್ಯವನ್ನ ಮತ್ತಷ್ಟು ಆಳವಾಗಿ ಶೋಧಿಸಬೇಕಾದಂತಹ ಅನಿವಾರ್ಯತೆ ಸದ್ಯ ಎಸ್ಐಟಿಗೆ ಇರುವಂತದ್ದು. ಸರ್ಕಾರಕ್ಕೆ ವರದಿ ಒಪ್ಪಿಸುವಾಗ ವರದಿ ಅದು ಸುಳ್ಳು, ಬೇರೆ ಗೊಂದಲಗಳು ಬರಬಾರದು ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಶಂಕಿತ ಆರೋಪಿಗಳನ್ನ ಕರೆದು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ಈ ವ್ಯಕ್ತಿ ಬರ್ತಾ ಇದ್ದಾನಲ್ಲ, ಸೊ ಈತನ ಸ್ಟೇಟ್ಮೆಂಟ್ ಇಡೀ ರಾಷ್ಟ್ರದಲ್ಲಿ ಹಲ್ಚಲನ್ನ ಎಬ್ಬಿಸಿರುವಂತದ್ದು. ಸೊ ಹೀಗಾಗಿ ಈತ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಈತ ಲಾಯರ್ ಜೊತೆ ಬರ್ತಾ ಇದ್ದಾನೆ, ವಿಚಾರಣೆ ಮುಗಿಸಿ ಅಜ್ಞಾತ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಈತನಿಗೆ ಭದ್ರತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭದ್ರತೆಯನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ಆಗ್ರಹಿಸ್ತಾ ಇರುವಂಥದ್ದು. ಬಿಕಾಸ್ ಈತ ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಭದ್ರತೆಯಲ್ಲೇ ಇದ್ದಾನ ಅಥವಾ ಲಾಯರ್ಸ್ಗಳು ಮಾತ್ರ ಈತನ ಭದ್ರತೆಯನ್ನ ನೋಡ್ಕೊಳ್ತಾ ಇದ್ದಾರಾ? ಪೃಥ್ವಿ, ಯಾವುದೇ ಪೊಲೀಸರ ಭದ್ರತೆ ಸದ್ಯ ಆ ಅನಾಮಿಕ ವ್ಯಕ್ತಿಗಿಲ್ಲ. ಯಾಕಂದ್ರೆ ಆ ಭದ್ರತೆಯನ್ನು ಕೊಡಬೇಕಾದ್ರೂ ಕೂಡ ಅದಕ್ಕೆ ಹಲವಾರು ಪ್ರೊಸೀಜರ್ಗಳಿವೆ. ಕೋರ್ಟಿಗೆ ಹೋಗಿ ಅನುಮತಿ ಕೇಳಬೇಕು, ಆನಂತರವಾಗಿ ಎಸ್ಐಟಿ ಅವರನ್ನ ವಶಕ್ಕೆ ಪಡ್ಕೊಳ್ಕೋಬೇಕು, ಆನಂತರವಾಗಿ ಭದ್ರತೆ ಇಂತರ ವಿಚಾರಗಳು ಬರುತ್ತೆ. ಸದ್ಯ ಆತ ಹೇಳಿಕೆಯನ್ನ ಬಂದು ದಾಖಲಿಸಿಕೊಂಡು ಮತ್ತೆ ವಕೀಲರ ಜೊತೆನೆ ಅಜ್ಞಾತ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಆತ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದಾದ್ರೂ ಭಾಗದಲ್ಲಿ ಇದ್ದಾನೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಯಾಕೆಂದ್ರೆ ನಿನ್ನೆ ವಕೀಲರ ತಂಡ ಜೊತೆಗೆ ಬಂದಂತ ವಾಹನದ ಸಂಖ್ಯೆ ಅದು KA21 ಅಂದ್ರೆ ಪುತ್ತೂರು ರಿಜಿಸ್ಟ್ರೇಷನ್ ಭಾಗದ ವಾಹನ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಆತ ಎಲ್ಲೋ ಅಜ್ಞಾತ ಸ್ಥಳದಲ್ಲಿದ್ದಾನೆ. ಎಸ್ಐಟಿ ಕರೆದಾಗ ಇಲ್ಲಿ ಬಂದು ಹೇಳಿಕೆ ದಾಖಲೀಕರಣ ಮಾಡಿಕೊಳ್ತಾರೆ, ಮತ್ತೆ ವಾಪಸ್ ಹೋಗ್ತಾ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಪೊಲೀಸರ ವಶದಲ್ಲಿಲ್ಲ. ಆದ್ರೆ ಮುಂದಿನ ತನಿಖೆಗೆ ಅನಿವಾರ್ಯವಾದ್ರೆ ಕೋರ್ಟಿಗೆ ಅಪೀಲ್ ಹಾಕಿ ಆನಂತರವಾಗಿ ಎಸ್ಐಟಿ ಅವನನ್ನ ವಶಕ್ಕೆ ಪಡೆದು ಮತ್ತೆ ವಿಚಾರಣೆಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಆತ ವಕೀಲರ ಸುಪರ್ದಿಯಲ್ಲಿ ಇರುವಂತದ್ದು. ಪೃಥ್ವಿರಾಜ್.